ಸುಚಿತ್ರಾ ಅವರೇ, ಇವಾಗ ನೀವು ಪ್ರೆಗ್ನೆಂಟ್ ಇದ್ದೀರಾ. ತುಂಬಾ ನಿಧಾನವಾಗಿ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ನೀರು ಹೊರೋದು ಮತ್ತೆ ದಡಬಡವಾಗಿ ನಡೆಯೋದಾಗ್ಲಿ, ಜಾಸ್ತಿ ವಜ್ಜಿ ಇರುವಂತಹ ವಸ್ತುಗಳನ್ನ ಎತ್ತೋದಾಗ್ಲಿ ಏನು ಮಾಡಬೇಡ್ರಿ. ಏನು ಸೂಕ್ಷ್ಮವಾಗಿರಿ. ಒಂದು 4-5 ತಿಂಗಳು ತುಂಬೋವರೆಗೂ ಅಂತೂ ತುಂಬಾ ಸೂಕ್ಷ್ಮವಾಗಿರಿ. ಹ್ಞೂ ರೀ ಡಾಕ್ಟ್ರೆ. ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿದೆ. ಏನೋ ಹೆದರುವಂಥದ್ದು ಏನಿಲ್ಲ. ತುಂಬಾ ಯಾವುದೇ ವಿಚಾರನ ಮಾಡಬೇಡಿ, ಯೋಚನೆ ಮಾಡಬೇಡಿ. ಆದಷ್ಟು ಖುಷಿಯಿಂದ ನಗ್ತಾ ನಗ್ತಾ ಇರಿ. ನಿಮ್ಗೆ ಒಂದು ಒಳ್ಳೆ ಪಾಪ ಹುಟ್ಟುತ್ತೆ. ನೀವು ಎಷ್ಟು ಖುಷಿಯಾಗಿ ನಗ್ಕೊಂತ ಇರ್ತೀರಾ, ನಿಮ್ಮ ಮಗನು ಅಷ್ಟೇ ಕಿಲ 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 ಅಂತ ನಗ್ಕೊಂತ ಇರುತ್ತೆ. ಆಲ್ ದಿ ಬೆಸ್ಟ್. ಟೈಮ್ಗೆ ಊಟ ಮಾಡಬೇಕು, ಟೈಮಿಗೆ ಟ್ಯಾಬ್ಲೆಟ್ಸ್ ತಗೋಬೇಕು, ಪೌಷ್ಟಿಕ ಆಹಾರನ ತಿನ್ನಿ, ಪ್ರೋಟೀನ್ ಇರುವಂತದ್ದು, ಐರನ್ ಇರುವಂತದ್ದು, ಒಳ್ಳೆ ಊಟ ಮಾಡಿ. ಹಂಗೆ ಹೇಳ್ರಿ ಡಾಕ್ಟ್ರೇ. ಈಕಿ ಊಟನೇ ಮಾಡಂಗಿಲ್ಲ. ಅದು ಎಂತದ್ದು ಡೇಟು ಮಾಡ್ತಾಳಂತೆ. ಅದು ಡೇಟ್ ಅಲ್ಲ, ಡಯಟ್ ಮಾಡ್ಬೇಕು. ಆದ್ರೆ ಈಗಲ್ಲ, ಈ ಸಮಯದಲ್ಲಿ ನೀವು ಹೊಟ್ಟೆ ತುಂಬಾ ಊಟ ಮಾಡ್ಬೇಕಾಗುತ್ತೆ. ಮಗುದು ಗ್ರೋತ್ ಚೆನ್ನಾಗಿರುತ್ತೆ. ಏ ಅವಿನಾಶ, ಬಾರಪ್ಪ ಇಲ್ಲಿ, ಬಾಯ್ಲಿ. ಡಾಕ್ಟ್ರು ಬುದ್ಧಿ ಮಾತು ಹೇಳಕುಂತಾರ, ಬಾಯ್ಲಿ ನೀನು ಕೇಳಿಸ್ಕ. ಡಾಕ್ಟ್ರೇ, ನಮ್ಮ ಅವಿನಾಶ್ಗೂ ಹೇಳ್ರಿ ಓಟು. ಈ ನಮ್ ಸುಚಿತ್ರ ನಾವ್ ಹೇಳಿದ್ ಯಾವ ಮಾತು ಕೇಳಂಗಿಲ್ಲ. ಅವಿನಾಶ್ಗೆ ಹೇಳಿದ್ರ ಅವಿನಾಶ್ ಕಾಜಿ ಮಾಡ್ತಾನ. ಅವಿನಾಶ, ನೀನು ಬಾರಪ್ಪ. ನೀನ್ ಹೆಂಡತಿಗ ಹೆಂಗ್ ಕಾಜಿ ಮಾಡ್ಬೇಕು ಅಂತ ಡಾಕ್ಟ್ರು ಹೇಳಾಕುಂತಾರ. ಹೌದ್ರಿ ಇವ್ರೆ, ನೀವು ಸ್ವಲ್ಪ ಕಾಜಿ ತಗೋಬೇಕಾಗತ್ತೆ. ಯಾಕಂದ್ರೆ ಹೆಣ್ಮಕ್ಳು ಮನೆ ಕೆಲಸ ಅದು ಇದು ಅಂತ ನೆನಪಾರೋದು ಸಹಜ. ಮನೆಯಲ್ಲಿ ಒಂದೊಂದರ ಸಿಚುವೇಶನ್ಸ್ ಇರ್ತವೆ. ಹಾಗಂತ ಹೊಟ್ಟೆಲಿದ್ದ ಹೆಣ್ಮಕ್ಳಿಗೆ ಯಾವುದೇ ತ್ರಾಸ ಆಗ್ಲಾರ್ದಂಗ ತುಂಬಾ ಚಲೋತ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಗಂಡಂದು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಚಿತ್ರನ ಮಂತ್ಲಿ ಚೆಕಪ್ ಕರ್ಕೊಂಬರ್ರಿ. ಮತ್ತೆ ಟೈಮಿಗೆ ಟ್ಯಾಬ್ಲೆಟ್ಸ್ ಕೊಡಿ. ಒಟ್ನಲ್ಲಿ ಸುಚಿತ್ರನ ಕಾಜಿ ಮಾಡಿ ಅಷ್ಟೇ. ನೋಡಮ್ಮ ಸುಚಿತ್ರ, ಬಸರಿ ಬೈಕೆ ಅಂತ ಏನ್ ಬೇಕಾದೆಲ್ಲ ತಿನ್ಬೇಡ. ಏನು ಆತ್ರಿ. ನೀವು ಮಾತಾಡ್ತೀರಿ, ನಾನು ಆಮೇಲೆ ಬರ್ತೀನಿ. ಸುಚಿತ್ರ, ನೀನು ಬಸರಾಗಿದ್ದಕ್ಕೆ ನಂಗೆ ನಾಚಿಕೆ ಬಂದು ಅಥವಾ ಅಲ್ಲತಿ. ನಾ ಬಸರಾದ್ರೆ ನಾನ್ ನಾಚ್ಕೋಬೇಕು, ನೀ ಯಾಕೆ ನಾಚ್ಕೊಳಕ್ ಕುಂತಿ? ನೀ ನನ್ ಮುದ್ದು ಸಸಿಯಲ್ಲ, ಸಾದ್ರ ಸಸಿಯಲ್ಲ, ಅದಕ್ಕ. ಅಂತೂ ಇಂತೂ ನೀನು ನನ್ನಂಗ ಮದುವೆಯಾದ 6 ತಿಂಗಳದಾಗ ಗುಡ್ ನ್ಯೂಸ್ ಕೊಟ್ಬಿಟ್ಟಿ ಬಿಡು. ಬಾರಿ ಖುಷಿ ಆತ. ಇಷ್ಟು ದಿನ ಆಗಿದ್ದು ಕೆಟ್ಟ ಘಟನೆನೆಲ್ಲ ನೆನಪಾರಿ ಈಗ ಮುಂದಿನ ಅಧ್ಯಾಯ ಚಾಲು ಮಾಡ್ರಿ. ಗಂಡ ಹೆಂಡತಿ ಸೇರಿ ಹುಟ್ಟೋ ಮಗುವಿನ ಬಗ್ಗೆ ಕಾಳಜಿ ಮಾಡ್ರಿ. ಒಟ್ನಾಗ ಖುಷಿಯಿಂದ ಇರಿ. ನೋಡ್ರಿ, ಈಗ ನಿಮ್ಮನ್ನ ಹಿಡ್ದೋರು ಯಾರು ಇಲ್ಲ ಅಂತೀನಿ. ಮನೆಗೆ ಒಂದು ಕೂಸ್ ಬಂದ್ಮೇಲೆನೆ ಅದು ಸುಂದರವಾದ ಪರಿವಾರ ಅಂತ ಅನಿಸ್ಕೊಳ್ಳೋದು. ಆತಾತ, ನೀವಿಬ್ರು ಎಂಜಾಯ್ ಮಾಡ್ರಿ. ನಾನು ಆಮೇಲೆ ಬರ್ತೀನಿ. ಸುಚಿ, ನಿಜವಾಗ್ಲು ನಂಗರ ಬಹಳ ಖುಷಿ ಆತ ಈ ವಿಷಯ ಕೇಳಿ. ನಂಗೂ ಖುಷಿ ಆಗೈತಿ. ಕಳ್ಳಿ ನಾಚ್ಕೊಂತೀನು ಮತ್ತ ಆಗಂಗಿಲ್ಲೇನ ಅತ್ತಿ? ಅವಾಗ್ಲೇ ಒಂದು ಡೇಲಾಗ್ ಮಿಸ್ ಮಾಡ್ಬಿಟ್ಟಿದೆ, ಅದಕ್ಕ ಬಂದಿದ್ದು. ಏನಪ್ಪಾ ಅವಿನಾಶ, ನೀನ ಹಾಡ್ಲೇ ಇಲ್ಲ. ಯಾವ್ದ್ರಿ? ದಾಡಿ ಸ್ವೀಟ್ ನೀ ದಾಡಿ, ನಾನು ದಾಡಿ ಆಗುತ್ತೀನಿ ದಾಡಿ. ಅವಲಕ್ಕಿ ಪವಲಕ್ಕಿ ಪಾಪು ಬರ್ತಾನೆ, ದಾಡಿ ಪೋಸ್ಟ್ ಕೊಡ್ತಾನೆ. ಹಾಡ್ತೀನಿ. ಆತಾತ, ಡಿಸ್ಟರ್ಬ್ ಮಾಡಿದ್ದಕ್ಕ ಸಾರಿ. ಮಾತಾಡ್ರಿ. ಸುಚಿತ್ರ, ನಿಮ್ಮವ್ವ ಬಂದಾಳಂತ, ನಿಮ್ಮಪ್ಪನು ಬಂದಾನ. ಅವ್ರಿಗೆ ಯಾವ ಫ್ಲೋರು ಏನು ಎತ್ತ ಏನು ಗೊತ್ತಿಲ್ಲ. ನಾ ಕರ್ಕೊಂಬರ್ತೀನಿ, ನೀವಿಬ್ರು ಮಾತಾಡ್ತೀರಿ. ಜಾಲಿ. ಸುಚಿತ್ರ, ನೀ ಏನ ಹೇಳು, ನಿಮ್ಮ ಅತ್ತಿ ಹುರುಪ್ ಅಂದ್ರೆ ಹುರುಪ್ ನೋಡು. ಅಲ್ಲ, ಅವ್ರಿಗೆ ವಯಸ್ಸಾಗೇತೋ ಏನಿಲ್ಲೋ ಅನ್ನಂಗದಾರ ನೋಡೋರು. ನಿಜವಾಗ್ಲು ಒಂದು ಬೆಳಿಗ್ಗೆಯಿಂದನ ಇತ್ತಾಗಿಂದ ಓಡಾಡ ಕುಂತು ಬಿಟ್ಟಾರ. ಹೌದು, ನಮ್ಮ ಅತ್ತಿ ಯಾವಾಗ್ಲೂ ಹಂಗೆ. ನಾನಂದ್ರೆ ಬಹಳ ಇಷ್ಟ ನಮ್ಮ ಅತ್ತಿಗ. ಆದ್ರೂ ಸುಚಿ, ಸಾರಿ. ಯಾಕವಿ, ಏನಾತ? ಏನಿಲ್ಲ, ನಮ್ಮ ಮನ್ಯಾಗ ಎಂತೆಂಥ ಘಟನೆಗಳೆಲ್ಲ ನಡೆದು ಹೋದ್ವಲ್ಲ, ಅದಕ್ಕೆ ನಾನು ಸಾರಿ ಕೇಳಾಕುಂತಾನಿ. ನಾನು ಅವರು ಇವತ್ತಲ್ಲ ನಾಳೆ ಬದಲಾಗ್ತಾರ. ನಾವೆಲ್ಲರೂ ಕೂಡಿ ಚಂದಾಗಿರ್ಬೇಕು. ನನ್ನ ತಮ್ಮ ಸಣ್ಣವನು, ತಂಗಿ ಸಣ್ಣವಳದಾಳ, ನಮ್ಮವ್ವ ಅಂತ ನಾನು ತುಂಬಾ ಅವ್ರನ್ನ ನಂಬಿಟ್ಟಿದ್ದೆ. ಆದ್ರ ಆ ಮೇಘ ಜೊತೆ ಸೇರಿ ನಮ್ಮ ತಮ್ಮ ಇಂಥ ಕೆಲಸ ಮಾಡ್ತಾನಂತ ನಾ ಅನ್ಕೊಂಡಿದ್ದಿದ್ದಿಲ್ಲ. ಅದಕ್ಕೆ ನಂಗೆ ಈ ಸಲ ಬಹಳ ಬೇಸರ ಆತ. ಅವರು ನಂಗೆ ರೊಕ್ಕ ಕೇಳಿದ್ರು ನಾ ಕೊಟ್ಬಿಡ್ತಿದ್ದೆ, ಮನಿ ಕೇಳಿದ್ರು ಕೊಡಿಸ್ಬಿಡ್ತಿದ್ದೆ ನಿಂಗೆ ಹೇಳಿ. ಆದ್ರ ನಿಂಗ ವಿಷ ಹಾಕಿ ಕೊಲ್ಲಕ್ ನೋಡ್ಬಿಟ್ರಲ್ಲ, ಅದು ನಂಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದೀನಿ. ಹೌದವಿ, ದುಡ್ಡು ಆಸ್ತಿ ಇವೆಲ್ಲ ಮನುಷ್ಯನ ಯಾವ ಮಟ್ಟಕ್ಕಾದ್ರೂ ತಗೊಂಡು ಹೋಗ್ತತಿ. ಪಾಪ ನೀನು ನನ್ನನ್ನ ನಂಬ್ಕೊಂಡು ಬಂದಿದ್ದಿ ನನ್ನ ಮನಿಗ. ಆದ್ರ ಆ ಮನಿ ಒಳಗೆ ನಿಂಗೆ ಸ್ವಲ್ಪನೂ ಸೇಫ್ಟಿನ ಇಲ್ದಂಗ ಆಗುತ್ತಲ್ಲ ಅಂತ ನಂಗೆ ಒಂಥರ ಗಿಲ್ಟ್ ಕಾಡಕುಂತತಿ. ಅಯ್ಯೋ ದೇವ್ರೆ, ಅವಿ ನನ್ನ ನಶೀಬ ಭಾಳ ಗಟ್ಟಿ ಐತಿ. ಏನೂ ಆಗಂಗಿಲ್ಲ ನೋಡು. ಅಷ್ಟು ಕೆಟ್ಟದಾದ್ರೂ ಆ ದೇವ್ರು ನಮ್ಗೆ ಎಂತ ಒಳ್ಳೆ ಸುದ್ದಿ ಕೊಟ್ಟ. ನಮ್ಮ ಮನೆಗೊಂದು ಪುಟ್ಟ ಪಾಪು ಬರಕುಂತತಿ, ನಿನ್ನಂತದ್ದ. ನನಗ ನಿನ್ನಂತ ಪುಟಾಣಿ ಸುಚಿತ್ರಾನ ಬೇಕು. ಇಲ್ಲ, ನಿನ್ನಂತ ಗಂಡ ಪಾಪುನ ಬೇಕು. ಇಲ್ಲ, ನಿನ್ನಂತ ಸುಚಿತ್ರಾನ ಬೇಕು ನಂಗ. ಸಣ್ಣ ಪುಟಾಣಿ ಹೋಗ್ಲಿ ಬಿಡು, ನೀ ಹೇಳ್ದಂಗ ಆಗ್ಲಿ. ಗಂಡು ಪಾಪುನ ಹೆಣ್ ಪಾಪುನ ಯಾವುದೋ ಒಂದು. ನಮ್ಮನಿ ಒಳಗ ಖುಷಿ ಮತ್ತೆ ಬಂತಲ್ಲ, ಅಷ್ಟು ಸಾಕು. ಇನ್ಮೇಲೆ ನನ್ನ ಮಗುನ ನೋಡ್ಕೊಳ್ಳೋದು ಒಂದೇ ನನ್ನ ಜವಾಬ್ದಾರಿ. ಬೇರೆ ಯಾವ ಚಿಂತೆನೂ ನಾ ಮಾಡಂಗಿಲ್ಲ. ಅವಿ, ಇವತ್ ನಿಂದ ಆಫೀಸು? ಇಲ್ಲ, ಆಫೀಸ್ಗೆ ಹೋಗಿಲ್ಲ, ಇಲ್ಲೇ ಅದೀನಿ. ಇವತ್ತು ಸಾಯಂಕಾಲ ಅಂದ್ರೆ ನಿಂಗೆ ಡಿಸ್ಚಾರ್ಜ್ ಮಾಡ್ತಾರ. ನಮ್ಮ ಮನೆಗೆ ಹೋಗುದಾ ಏನೋ ನಿಮ್ಮ ಮನೆಗೆ ಕರ್ಕೊಂಡು ಹೋಗುದಾ ಅಂತ ಸ್ವಲ್ಪ ಮಂಜವತಿ ಹತ್ರ ಮಾತಾಡ್ತೀನಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ಈಗ ನಮ್ಮ ಮನೆ ಒಳಗಂತೂ ನಿಂಗೆ ಕಾಟ ಕೊಡೋರು ಯಾರು ಇಲ್ಲ. ಮೇಘಾನ ಮತ್ತು ವೀರೇಶನ ಜೈಲಿಗೆ ಎಳ್ಕೊಂಡು ಹೋಗ್ಯಾರ. ಕಸ್ಟಡಿ ಒಳಗೆ ಕ್ಲಾಸ್ ತಗೊಂಡಾರಂತ ಹೇಳಕ್ ಕುಂತಿದ್ದ ಅಪ್ಪ. ಹಂಗಾಗಿ ನಮ್ಮ ಮನೆಗೆ ಹೋದ್ರೂ ಅಡ್ಡಿ ಇಲ್ಲ. ಆದ್ರೆ ಕೆಲಸ ಮಾಡೋರು ಯಾರಿಲ್ಲ. ನೋಡೋನು ಹೆಂಗಾಕೈತಿ ಹಂಗ, ಹೌದಿಲ್ಲ? ಆತ
ಈ ಟೈಮ್ ಒಳಗ ಸ್ವಲ್ಪ ಹಿರಿಯರ್ನ ಕೇಳುದ ವಾಸಿ. ಸುಚಿತ್ರ ನೋಡಿಲಿ ನಿಮ್ಮವ್ವ ಅಪ್ಪ ಬಂದಾರ. ಮಗಳ ಹೆಂಗದಿವ? ಆರಾಮದಿ? ಹೂನವ್ವ ಆರಾಮದಿನಿ. ನೀ ಹೆಂಗದಿ? ಅಪ್ಪ ಹೆಂಗದಿರಿ? ನಾವ್ ಆರಾಮದಿವವ್ವ. ನಮಗರ ಬಹಳ ಖುಷಿ ಆತ್ ನೋಡು, ನಿಜವಾಗ್ಲೂ ಬಹಳ ಖುಷಿ ಆತ. ಮಂಜವ್ವ ಇಂಥ ಸಿಹಿ ಸುದ್ದಿ ಹೇಳಿದ ತಕ್ಷಣ ನಿಂಗೆ ಏನ್ ಇಷ್ಟ ಅದೆಲ್ಲ ಅಡಿಗೆ ಮಾಡ್ಕೊಂಡು 2 ನಿಮಿಷ ಕುಂದ್ರಲಾರ್ದಂಗ ಹಂಗ ಓಡ್ ಬಂದಿವ್ ನೋಡುವ. ಎದ್ದ ಊಟ ಮಾಡಂತಿ. ಇವ ಈಗರ ವಾಂತಿ ಕಮ್ಮಿ ಆಗುವಂತದ್ದು ಗುಳಿಗೆ ಕೊಟ್ಟಾರ. ಆ ಗುಳಿಗೆ ತಗೊಂಡೆ ನಾನು. 5 ನಿಮಿಷ ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ತಗೋ. ಅರ್ಜೆಂಟ್ ಮಾಡ್ಬೇಡ್ಬೇ. ಅಯ್ಯೋ ನಾವಲ್ಲಿ ವಯ್ಯವ್ವ ನನ್ ಸೊಸಿ ಸುಚಿತ್ರ ನಂಗ ಹೊತ್ತೇಳ ನೋಡು. ನನಗೂ ನಿಂತೈತಿ ಅಂತ ಗೊತ್ತಾಗಿದ ತಕ್ಷಣ ವಾಂತಿನ ವಾಂತಿ. ಅತ್ತಿರ ಮಾವರ ಚಾಯ್ ಅಂದ್ರೆ ತಗೊಂಬರ್ಲೇನ್ರಿ? ಹೇಳಿ ಅಂದ್ರ ಪಾಪ ನೀವು ಗುಳಿಗೆ ಔಷಧ ಸ್ಕ್ಯಾನಿಂಗು ಅದೇಂತದ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗು ಗುಳಿಗೆ ಔಷಧ ಅದು ಇದು ಅಂತ ಭಾರಿ ಡಾಕ್ಟ್ರು ಓಡಾಡಿಸ್ಬಿಡ್ತಾರಿ. ನಿಮ್ಗ ಸುಸ್ತಾಗಿರ್ತತಿ ಮತ್ತೆ ಯಾಕೆ ನಂಗೆ ತಂದು ಕೊಡ್ತೀರಿ? ನಾನ ಬರ್ತಾ ಥರ್ಮಸ್ನ್ಯಾಗ ಚಾ ಹಾಕೊಂಡ್ ಬಂದನಿ, ಕುಡೀರಂತಡ್ರಿ. ಅಬ್ಬಬ್ಬ ಅಳಿಯನ್ ಮೇಲೆ ಏನ್ ಪ್ರೀತಿ ಏನ್ ಕಾಳಜಿ ನೋಡಾಕಿ ಆಡ್ಕೊಂಡು ಸಾಲ್ವಲ್ತು ಬಿಡು. ನಿಮ್ಮತ್ತಿ ಮಾವಂಗ ಹೇಳಿದ್ರೇನವಾ? ಅದು ಅಪ್ಪ ಅಣ್ಣ ಅವ್ರತ್ತಿ ಮನ್ಯಾಗ ಅದಾಳ. ಇವ್ರ ಮಾವಂಗ ಗೊತ್ತೈತಿ, ಅವ್ರು ಇಲ್ಲೇ ಇದ್ರಿ ಇಟ್ಟೋತ್. ಈಗ ಗೊತ್ತಾದ್ಮೇಲೆ ಹೊರಗೆ ಹೋಗ್ಯಾರ ಅವ್ರು. ಅಂದ್ರೆ ಅವ್ರ ಎಂತಿಗೆ ಹೇಳೇ ಇರ್ತಾರ ಇವ್ರತ್ತಿಗ. ಹಂಗಂದ್ರ ಸರಿವಾ, ಮನೇನ ಹಿರಿಯರಿಗ ಮೊದ್ಲು ಹೇಳ್ಬೇಕು. ಅಣ್ಣ ಎಣ್ಣ ನೀವು ಈ ಕಡೆ ಕುಂದ್ರ ಬರ್ರಿ. ಇಲ್ಲಿ ವಾರ್ಡ್ನಾಗ ಹಿಂಗತೆ ಗುಂಪು ಕಟ್ಕೊಂಡ್ ನಿಂದ್ರ ಬೈತಾರ ಮೇಡಮ್ ಅವ್ರು. ಬರ್ರಿ ಹೊರಗೆ ಕುಂದ್ರ ಬರ್ರಿ ನೀವು. ತಡಿವಾ ಮಾತಾಡ್ತೀನಿ ನೋಡು ನನ್ನ ಮಗಳ ಕೂಟ. ಹೂನ ತಟಗಿತ್ ನೋಡು. 2 ಜುಟ್ಲ ಹಾಕೊಂಡು ಕಾಲ ಗೆಜ್ಜಿ ಕಟ್ಕೊಂಡು ಅತ್ತಾಗಿಂದಿತ್ತಾಗ ಹೆಂಗ್ ಓಡಾಡ್ತಿತ್ತು. ಮನಿ ತುಂಬಾ ಗಲಗಲ ಅಂತ ಸೌಂಡ್ ಮಾಡ್ಕೊಂಡು. ಈಗ ನೋಡು ಅಕ್ಕಿ ನೋಟ್ಯಾಗ ಇನ್ನೊಂದು ಪಾಪು. ನಂಗರ ಭಾರಿ ಖುಷಿ ಆತವ ಮಗಳ. ಯವ್ವ ಅಪ್ಪನ್ ಕರ್ಕೊಂಡು ಕುಂತೀರ? ಹೂನವ ಕುಂದಿರ್ತೀವಿ. ನಿಂಗೆ ಯಾವಾಗ ಏನ್ ತಿನ್ಬೇಕು ಅನಿಸ್ತಲ್ಲ, ಜ್ಯೂಸ್ ಕುಡಿಬೇಕು ಅನಿಸ್ತಲ್ಲ ನಂಗೆ ಹೇಳು, ನಾನ್ ತರಿಸ್ಕೊಡ್ತೀನಿ. ಅಯ್ಯೋ ದೇವ್ರಿ ನಮ್ಮ ಅವಿನಾಶ ತುಸಕಾಜಿ ಮಾಡ್ತಾನ. ಅಯ್ಯೋಯ್ಯೋ ಏನ್ ತಿನ್ಬಿಟ್ಟು 1 ಇಂಚ್ ಆಗ್ಲಿ ನೋಡ್ರಿ ಇಲ್ಲೇ ನಿಂತಾನ. ಅವಾಗಿಂದ ಒಂದು ಕುರ್ಚಿಯರ ಇಟ್ಕರಪ್ಪ ಕುಂದೂರು ಅಂತ ಹೇಳಿದ್ರೆ ಇಲ್ಲ, ನಿಂತ ಬಿಟ್ಟಾನ. ಹೌದು ಮತ್ತ ಹೆಂಡತಿ ಅಂದ್ರೆ ಕಾಜಿ ಮಾಡ್ಬೇಕಾಕೈತಿ. ಅದು ಇವತ್ತಿನಾಗ ಸ್ವಲ್ಪ ಜಾಸ್ತಿನ ಕಾಜಿ ಮಾಡ್ಬೇಕು. ಹೌದಣ್ಣ ಈಗ ಡಾಕ್ಟರ್ ಅಮ್ಮನು ಅದ ಹೇಳಿದ್ಲ. ಬರ್ರಿ ನೀವು ಕುಂದ್ರ ಬರ್ರಿ. ನಡಿವಾ ಅವಿನಾಶ ಹೋಗಪ್ಪ ಅವ್ರೀಗ ಮಾತಾಡ್ಕೊಂತ ಕುಂದ್ರು ಹೋಗೋಟ್. ಚಿಕ್ಕವಾ ನೀವು ಇಲ್ಲೇ ಇರ್ರಿ. ಹೋದ್ರ ಸುಚಿತ್ರಾ ನಿಮ್ಮ ಮತ್ತಿಗ ನೀ ಬಸರಾಗಿದ್ ವಿಷಯ ಗೊತ್ತಾಗೋದು ಬ್ಯಾಡ ಅಂತೀನಿ ನೋಡುವ ನಾನು. ಹೌದು ಆ ಹೆಣ್ಮಗಳು ಒಟ್ಟು ಬರಬ್ರಿಲ್ಲ, ಯಾವುದಕ್ಕೂ ಹೆಸಂಗಿಲ್ಲ. ಏನ್ ಮಾಡಕೂನು ಒಟ್ಟು ನೀನು ಗಟ್ಟಿಮುಟ್ಟಾಗು. ಊಟ ಮಾಡಿ ರೆಸ್ಟ್ ಮಾಡಿ ನಿಮ್ಮ ಅಪ್ಪನ ಮನ್ಯಾಗ ಚಂದಗಿ 1-2-3 ತಿಂಗಳ ರೆಸ್ಟ್ ಮಾಡು. ಆಮೇಲೆ ಬೇಕಂದ್ರ ಹೋಗಂತಿ ಅಲ್ಲಿ. ಈಗ ಸದ್ಯಕ್ಕ ಬ್ಯಾಡವಾ ಆ ಮನಿ ಕಾಲು ಇಡಬೇಡವ ಮಗಳ. ನೀನು ನಿನಗಲ್ಲಿ ಕಳ್ಸಕ್ ನನಗರ ಒಂದೀಟು ಮನಸ್ಸಿಲ್ ನೋಡು. ಅತ್ತಿ ನಾನು ಹಿಂಗೆ ಇನ್ನೂ ಒಂದು ಹೇಳವಾ ಅತ್ತಿ. ಅದು ಏನಂದ್ರ ಅಪ್ಪಗ ನಮ್ಮ ಮನ್ಯಾಗ ಆಗಿದ್ದು ಗಲಾಟಿ ಯಾವುದು ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ಅಪ್ಪ ಮೊದ್ಲು ಸ್ವಲ್ಪ ಎದಿ ನೋವು ಅಂತಿರ್ತಾನ. ಹೆಚ್ಚು ಕಡಿಮೆ ಏನಾರ ಆಗ್ಬಿಟ್ರ ಬ್ಯಾಡ. ಅವರು ವಿಷ ಹಾಕಿದ್ದು ಅಂತ ಗೊತ್ತಾಗ್ಬಿಟ್ರ ಅಪ್ಪ ತಡ್ಕೊಳಂಗಿಲ್ಲ. ನಂಗೆ ಗೊತ್ತೈತಿ, ಹೇಳಕ್ ಹೋಗ್ಬೇಡತ್ತಿ. ಅಪ್ಪಗ ಆರಾಮಿರಂಗಿಲ್ಲ ಹಂಗಾಗಿ. ಅಯ್ಯ ಹುಚ್ಚು ಹುಡುಗಿ ಅಲ್ಲವಾ ಇಂಥವೆಲ್ಲ ವಿಷಯ ಹಿರಿಯರಿಗೆ ಹೇಳ್ಬೇಕಾಕೈತಿ. ಏನ ಇವೇನ್ ತುಸ ವಿಚಾರ ಅಲ್ಲ, ಹೇಳ್ತೀನಿ ತಗೋ ನಾನೆಲ್ಲ. ಅತ್ತಿ ನಾ ಹೇಳಕ್ ಕುಂತೀನಲ್ಲ ಅವಗಾಗ್ಲಿ ಅಪ್ಪಗಾಗ್ಲಿ ಈ ವಿಷಯನ ಹೇಳಕ್ ಹೋಗ್ಬೇಡ. ಯಾಕಂದ್ರ ಅವ್ರಿಬ್ರಿಗೂ ನಾನು ಬಿಟ್ರ ಯಾರು ಇಲ್ಲ. ನನಗೇನಾರ ಹೆಚ್ಚು ಕಡಿಮೆ ಆಗ್ಬಿಡ್ತತಿ ಅಂತ ಅದ ಚಿಂತೆ ಹಚ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರ ಹೌದಿಲ್ಲ. ಮೊದ್ಲ ಅಪ್ಪಗ BP ಶುಗರು ಎಲ್ಲ ಐತಿ. ಬ್ಯಾಡತಿ ಯಾವುದೇ ಇಂಥ ವಿಚಾರ ಹೇಳಕ್ ಹೋಗ್ಬೇಡ. ನಾನು ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀನಿ. ಹೌದಾವ ತಗೋ ಹಂಗ ಮಾಡ್. ಮತ್ತೆ ನೀ ಹೇಳೋದು ಬರಬರಿ ಸುಚಿತ್ರಾ. ಕಳ್ಕೊಬಸ ಆಗ ಮಟ ತವ್ರ ಮನಿಗ ಹೋಗಂಗಿಲ್ಲ, ಹೂ ಮುಡಿಯಂಗಿಲ್ಲ, ಹೊಸ ಸೀರೆ ಉಡಂಗಿಲ್ಲ, ಹೊಸದ್ ಏನು ತಗೊಳಂಗೆ ಇಲ್ಲ, ನೀನು ಹೊಸ ಬಳಿ ಉಡಂಗಿಲ್ಲ. ಈಗ ಕಳ್ಕೊಬಸ ಆಗ ಮಟ ನೀನು ತವ್ರ ಮನಿಗ್ ಬರಕ್ ಆಕೇತೋ ಏನಿಲ್ವೋ ಇದ್ರ ಬಗ್ಗೆ ನಿಮ್ಮ ಅವನ್ ಕೂಟ ಒಟ್ಟು ಮಾತಾಡ್ತೀನಿ ತಡಿ. ಹೌದಾ ಅತ್ತಿ? ಫೋನವ ಅವು ಮೊದ್ಲಿಂದನ ಪದ್ಧತಿ ಇರ್ತಾವಲ್ಲ ಅವನ್ನೆಲ್ಲ ಪಾಲಿಸ್ಬೇಕಾಕೇತಿ. ಇಲ್ಲಾಂದ್ರ ಒಂದೋಗಿ ಒಂದ್ ಅಕ್ಕೇತಿ ಅಂತಿರ್ತಾರ. ಒಟ್ನಾಗ ನಿನಗ್ ಒಳ್ಳೇದಾಗಿರ್ಬೇಕವ, ಅದನ್ನಷ್ಟೇ ಮಾಡು ನಾವು. ಆದ್ರೂ ನೀ ಏನ ಹೇಳು, ನಿಮ್ ಮನಿಗ್ ನೀ ಹೋಗುದು ನಂಗರ ಇಷ್ಟಾನೇ ಇಲ್ಲ. ಅತ್ತಿ ಆ ಮೇಘ ಮತ್ತು ವೀರೇಶ ಇಬ್ರು ಜೈಲಿಗೆ ಹಾಕಾಗೇತಿ. ಅವ್ರನ್ನ ಅರೆಸ್ಟ್ ಮಾಡ್ಯಾರಾಗ್ಲಿ. ಹೇಳಿದ ಈಗ ಅವಿನಾಶ ಹಂಗ ಆಗ್ಬೇಕು ತಗೋ. ಅವ್ರೀಗ ಹೋಗ್ಲಿ ಬಿಡು ಪಾಪ ಅನ್ನಂಗೆಲ್ಲ ನಿಕ್ಕಿ ನಿಂತು ಬಿಟ್ಟಿದ್ವು. ಹೆಣ್ಣಲ್ಲಾಕಿ ಹೆಮ್ಮಾರಿ ಆಕಿ ಮೇಘ ಹಾಳಾಗೋಕ್ಕಾಳಾಕಿ. ಹೋಗ್ಲಿ ಬಿಡತ್ತಿ ಅಂತವ್ರ ಬಗ್ಗೆ ಮಾತಾಡಿ ನಾವ್ ಯಾಕೆ ಕೆಟ್ಟಾಗ್ಬೇಕು. ಅವ್ರವ್ರು ಮಾಡಿದವ್ರವ್ರ ಹಿಂದ. ಅತ್ತಿ ನಂಗೆ ಬಹಳ ನೀರಡಿಕೆ ಆಗ ಕುಂತತಿ, ಸ್ವಲ್ಪ ನೀರ್ ಕೊಡ್ತೀಯಾ? ತಡಿ ತರ್ತೀನಿ. ಸುಚಿತ್ರಾ ಊಟ ಕೊಡ್ಲಾವ? ಯವ್ವ ಈಗ ನಾನು ನಿಮ್ ಮನಿಗ್ ಬರ್ಲು ಇನ್ ನನ್ ಗಂಡನ್ ಮನಿಗ್ ಹೋಗ್ಲು? ಇದ್ರ ಬಗ್ಗೆನ ಮಾತಾಡಕ್ ಕುಂತಿದ್ವಿ ನಾನು ಮತ್ತೆ ಮಂಜವತ್ತಿ. ಅಲ್ಲವ ಮಗಳ ನಮ್ ಮನಿಗ್ ಬರಕ್ ಹೆಂಗಾಕೈತಿ ನೀನ ಹೇಳು. ನಾ ಕಳ್ಕುಬಸ ಆಗ್ಬೇಕು. ಕಳ್ಕುಬಸ ಆದ್ಮೇಲೆ ಅದೆಲ್ಲ ಅಲ್ಲಿ ಮಠ ತವ್ರ ಮನಿಗ್ ಹೋಗ್ಬಾರ್ದು ಅಂತಾರ. ಹೌದಾ ಅತಿಯಮ್ಮ? ಅವೆಲ್ಲ ಹಳೆ ಪದ್ಧತಿ, ಈಗೆಲ್ಲ ಮಾಡ್ಬೇಕೇನ್ರಿ ನಾವು? ಈಗ ಕಾಲ ಮುಂದೆ ಹೋಗ್ಬಿಟ್ಟತಿ. ಅವನ್ನೆಲ್ಲ ಬಿಟ್ಬಿಟ್ಟು ನಾವು ಸುಚಿತ್ರಾನ ಮನೆಗೆ ಕರ್ಕೊಂಡು ಹೋಗುನ್ ತಗೋರಿ. ಅಲ್ಲಿ ಸುಚಿತ್ರಾ ಮನ್ಯಾಗ ಕೆಲಸ ಮಾಡೋರಿಲ್ಲ ಏನಿಲ್ಲ, ಎಲ್ಲದರೂ ಒಂದನು ನಮ್ ಸುಚಿತ್ರಾನ ಮಾಡ್ಬೇಕು. ಸುಮ್ನೆ ತ್ರಾಸ ಆಗುತ್ತೆ ಏನ ಅಂತ. ಇಲ್ಲ ಪರವನ್ನ ಬೇಕಂದ್ರೆ ಅಲ್ಲೇ ಕಳಿಸ್ತೀನಿ 1-2-3 ತಿಂಗಳ. ಕಳ್ಕುಪ್ಸ ಆದ್ಮೇಲೆ ನಮ್ಮ ಹುಡುಗಿ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡುನು. ಒಟ್ನಾಗ ಒಟ್ಟು ಪದ್ಧತಿ ಮಾಡ್ಬೇಕವ. ನಮಗೆಲ್ಲ ಹಿಂಗ ಮಾಡಿಲ್ಲನು? ಹೌದ್ರಿ ಅತಿಯಮ್ಮ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ನಾನು ಗಂಗಾ ರೆಡಿ ಮಾಡ್ಲಾವ? ಒಟ್ಟು ಎದ್ದು ಬಂದು ಕುಂದಿರ್ತೀಯಾ? ಹೂನವ ಊಟ ಮಾಡ್ತೀನಿ. ನೋಡವ ನಿಮ್ಮವ್ವ ಹೆಂಗನ್ನ ಕುಂತಾಳ. ಏನು ಮಾಡ್ಬೇಕನ್ನೋದ ಗೊತ್ತಾಗವಲ್ತು.
ಏನು ಮಾಡ್ಬೇಕು ಅತಿ ನಾ ಹುಷಾರಾಗಿ ಗಂಡನ ಮನ್ಯಾಗ ಇರ್ತೀನಿ ತಗೋ ಮತ್ತೇನು ಮಾಡ್ಬೇಕು ಅವ್ವ ಹಿಂಗೆ ಹೇಳಕುಂತಾಳ ನಾನು ಇಲ್ಲ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಏನಾರ ಬನ್ನಿ ಅಂದ್ರೆ ಇಲ್ಲಿ ಆಗಿದ್ದೆಲ್ಲ ಗೊತ್ತಾಗ್ಬಿಡ್ತತಿ ಅವ್ವ ಅಪ್ಪಗ ಮತ್ತು ಅವಿನಾಶ್ಗೂ ಬಿಟ್ಟಿರಾಕ ನನ್ನ ಕೈಲಿ ಆಗಂಗಿಲ್ಲತ್ತಿ 3 ತಿಂಗಳ ಅವಿನಾಶ ನಮ್ಮ ಮನ್ಯಾಗೂ ಬಂದು ಇರಂಗಿಲ್ಲ ನನ್ನ ತವ್ರ ಮನ್ಯಾಗ ಹೆಂಗ ಒಂದು ನಾನು ಗಂಡನ ಮನ್ಯಾಗ ಇರ್ತೀನತ್ತಿ ಹೌದಾವ ತಗೋ ನಾನು ಒಂದು 15 ದಿನ ಇದ್ದ ಹೋಗ್ತೀನಿ ನಿಮ್ಮ ಮನ್ಯಾಗ ಹೌದವಾ ಮತ್ತೆ ಹೌದು ಇಂಥವೆಲ್ಲ ಆಗ್ಯಾವು ಅಂದಮೇಲೆ ನಾನು ಹಿಂಗೆ ಬಿಟ್ಟು ಹೋಗಂಗಿಲ್ಲ ಎಲ್ಲೂ ಆತತಿ ಹಂಗ ಮಾಡು ನೀ ಒಂದಿದ್ರೆ ಸಾಕು ನನಗೆ 100 ಆನಿ ಬಲ ಬರ್ತತಿ ಅತ್ತಿ ನಿನ್ನ ಗಂಡ ಮಾವ ಎಲ್ಲಿ ಅಯ್ಯೋ ದೇವ್ರಿ ಅಲ್ಲ ಅವಾಗಲೇ ಸ್ವೀಟ್ ತರಕ್ಕೆ ಹೋಗ್ತೇನೆ ನಾನು ಎಲ್ಲರಿಗೂ ಸ್ವೀಟ್ ಹಂಚುನು ಅಂತ ಹೇಳಿ ಸ್ವೀಟ್ ತರಕ್ಕೆ ಹೋಗ್ಯಾರ ಇನ್ನಾದ್ರೂ ಪ್ರತ್ಯಕ್ಷ ಇಲ್ಲ ನೋಡು ಇನ್ನ ಬಂದೇ ಇಲ್ಲ ಅಂತೀನಿ ನನಗನ್ಸಿದ ಮಟ್ಟಿಗೆ ನನ್ನ ಮಾತು ಕೇಳಿ ಕೇಳಿ ಸುಸ್ತಾಗಿ ಎಲ್ಲರ ಒಂದು ಗುಳಿಗೆ ಹಾಕೊಂಡು ಸ್ಯಾರಿ ಡೌನ್ ಗುಳಿಗೆ ತಗೊಂಡು ಮಕ್ಕಂಡಿರ್ತಾನ ಅನಸ್ತತಿ ಅತ್ತಿ ನೀ ಭಾಳ ಜೀವ ತಿಂತೀವ ಮಾವಂದು ಹಂಗೆಲ್ಲ ಮಾಡಬೇಡ ನೋಡಕ್ ಒಂಥರ ಅನಸ್ತತಿ ನನಗೆ ಅದ್ರೊಳಗೆ ಒಂಥರ ಖುಷಿ